ಪೂಜ್ಯ ಶಿಕ್ಷಣ ದಾಸೋಹಿ ಮತ್ತು ಅನ್ನದಾಸೋಹಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಶಿಕ್ಷಣದಲ್ಲಿ ಕ್ರಾಂತಿ ಮಾಡಿದಂಥ ಶರಣಬಸಪ್ಪ ಅಪ್ಪ ಅವರು ನಿನ್ನೆ ಲಿಂಗೈಕ್ಯರಾಗಿದ್ದಾರೆ. ಅವ್ರದ್ದು ಆ ಭಾಗದಲ್ಲಿ ಭಾಳ ದೊಡ್ಡ ಶೈಕ್ಷಣಿಕವಾಗಿ ಮತ್ತು ಧಾರ್ಮಿಕವಾಗಿ ಏನು ಶರಣಬಸವೇಶ್ವರ ದೇವಸ್ಥಾನ ಏನಿದೆಯಲ್ಲ ಅದರ ಧರ್ಮದರ್ಶಿಯಾಗಿ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಸಹಜವಾಗಿ ವಯೋಸಹಜದ ಒಂದು ಅನಾರೋಗ್ಯದಿಂದ ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವ್ರಿಗೆ ಭಗವಂತ ಅವರ ಆತ್ಮಕ್ಕೆ ಶಾಂತಿ ನೆಮ್ಮದಿ ಕೊಡಲಿ. ಅವರೇನೊಂದು ಅತ್ಯಂತ ಹಿಂದುಳಿದ ಭಾಗ ಹೈದರಾಬಾದ್ ಕರ್ನಾಟಕ ತಿದ್ದರು, ಈ ಕಲ್ಯಾಣ ಕರ್ನಾಟಕ ತಾರೆ ಆ ಭಾಗದಲ್ಲಿ ಒಳ್ಳೆಯ ಶಿಕ್ಷಣವನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ. ಅದು ಮುಂದಿನ ಸಹ ಅಲ್ಲಿನ ಏನು ಟ್ರಸ್ಟ್ ಇದೆ ಅವ್ರು ಮುಂದುವರ್ಸ್ಕೊಂಡು ಹೋಗುವಂಥ ಮತ್ತು ಈಗಾಗಲೇ ಒಬ್ಬರನ್ನ ಆ ಒಂದು ಉತ್ತರಾಧಿಕಾರಿಗಳನ್ನ ಈಗಾಗಲೇ ನೇಮಕ ಮಾಡಿದ್ದಾರೆ. ಆ ಸಂಸ್ಥೆ ಒಳ್ಳೆಯದಾಗಲಿ, ಹೈದರಾಬಾದ್ ಕರ್ನಾಟಕ ಜನರಿಗೆ ಒಂದು ಒಳ್ಳೆಯ ಶಿಕ್ಷಣ ಕೊಡಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಪೂಜ್ಯ ಶಿಕ್ಷಣ ದಾಸೋಹಿ ಮತ್ತು ಅನ್ನದಾಸೋಹಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಶಿಕ್ಷಣದಲ್ಲಿ ಕ್ರಾಂತಿ ಮಾಡಿದಂಥ ಶರಣಬಸಪ್ಪ ಅಪ್ಪ ಅವರು ನಿನ್ನೆ ಲಿಂಗೈಕ್ಯರಾಗಿದ್ದಾರೆ. ಅವ್ರದ್ದು ಆ ಭಾಗದಲ್ಲಿ ಭಾಳ ದೊಡ್ಡ ಶೈಕ್ಷಣಿಕವಾಗಿ ಮತ್ತು ಧಾರ್ಮಿಕವಾಗಿ ಏನು ಶರಣಬಸವೇಶ್ವರ ದೇವಸ್ಥಾನ ಏನಿದೆಯಲ್ಲ ಅದರ ಧರ್ಮದರ್ಶಿಯಾಗಿ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಸಹಜವಾಗಿ ವಯೋಸಹಜದ ಒಂದು ಅನಾರೋಗ್ಯದಿಂದ ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವ್ರಿಗೆ ಭಗವಂತ ಅವರ ಆತ್ಮಕ್ಕೆ ಶಾಂತಿ ನೆಮ್ಮದಿ ಕೊಡಲಿ. ಅವರೇನೊಂದು ಅತ್ಯಂತ ಹಿಂದುಳಿದ ಭಾಗ ಹೈದರಾಬಾದ್ ಕರ್ನಾಟಕ ತಿದ್ದರು, ಈ ಕಲ್ಯಾಣ ಕರ್ನಾಟಕ ತಾರೆ ಆ ಭಾಗದಲ್ಲಿ ಒಳ್ಳೆಯ ಶಿಕ್ಷಣವನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ. ಅದು ಮುಂದಿನ ಸಹ ಅಲ್ಲಿನ ಏನು ಟ್ರಸ್ಟ್ ಇದೆ ಅವ್ರು ಮುಂದುವರ್ಸ್ಕೊಂಡು ಹೋಗುವಂಥ ಮತ್ತು ಈಗಾಗಲೇ ಒಬ್ಬರನ್ನ ಆ ಒಂದು ಉತ್ತರಾಧಿಕಾರಿಗಳನ್ನ ಈಗಾಗಲೇ ನೇಮಕ ಮಾಡಿದ್ದಾರೆ. ಆ ಸಂಸ್ಥೆ ಒಳ್ಳೆಯದಾಗಲಿ, ಹೈದರಾಬಾದ್ ಕರ್ನಾಟಕ ಜನರಿಗೆ ಒಂದು ಒಳ್ಳೆಯ ಶಿಕ್ಷಣ ಕೊಡಲಿ ಅಂತ ನಾನು ಪ್ರಾರ್ಥಿಸ್ತೇನೆ.